ಓಂ ಶಾಂತಿ. ಇವತ್ತು ವಿಶೇಷ್ ಬಾಬಾರವರು ಮುರಳಿಯಲ್ಲಿ ಸತ್ಯ ಅಹಿಂಸೆಯ ಕುರಿತು ಬಹಳ ಸೂಕ್ಷ್ಮವಾದ ಮಾತುಗಳನ್ನು ಹೇಳಿದ್ದಾರೆ. ಆ ಅಹಿಂಸೆಯ ಸತ್ಯ ಅರ್ಥವನ್ನು ತಿಳ್ಕೊಂಡಿದ್ದೇ ಆದರೆ ನಾವು ನಿರಂತರ ನಮ್ಮ ರೋಲ್ ಒಳಗೆ ಈ ಮಾನವ ಜೀವನದೊಳಗೂ ಕೂಡ ಸತ್ಯುಗದ ಸುಖದ ಸಮಾನ ಜೀವನ ಮಾಡ್ಬೋದು. ಈ ರೋಲ್ನಲ್ಲಿ ಇರ್ತಾನೂ ಕೂಡ ಆತ್ಮ, ಮನಸ್ಸು, ಪರಂಧಾಮದ ಸತ್ಯ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯವಿದೆ. ಯಾಕೆ ಅಂದರೆ ಇವತ್ತು ವಿಶೇಷ ಬಾಬಾ ಹೇಳಿದರು, ಹಿಂಸಾ ಅಂದರೆ ಹಿಂಸಾ ಎಲ್ಲಿದೆಯೋ ಅಲ್ಲಿ ದುಃಖ ಇದೆ, ಅಶಾಂತಿ ಇದೆ. ಹಿಂಸಾ ಆಗಿದೆ ಅಂತ ಹೆಂಗೆ ಗೊತ್ತಾಗಬೇಕು? ಆ ಹಿಂಸೆಯ ಪ್ರತಿಫಲವೇ ದುಃಖ, ಅಶಾಂತಿ. ದುಃಖ ಅಶಾಂತಿಯಿಂದ ಮುಕ್ತ ಆಗಬೇಕು ಅಂತಂದರೆ ಸತ್ಯ ಅಹಿಂಸೆ ಅಂದರೆ ಯಾವುದು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಈ ವಿಷಯದ ಬಗ್ಗೆ ಬಾಬಾ ಇವತ್ತು ಬಹಳ ಸೂಕ್ಷ್ಮ, ಬಹಳ ಗುಹ್ಯವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಅದು ವಿಶೇಷ ವರದಾನದ ರೂಪದಲ್ಲಿ ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತವಾಗಿ ಸದಾ ಸುಖ ಶಾಂತಿಯ ಅನುಭೂತಿ ಮಾಡಿಸುವಂತಹ ಡಬಲ್ ಅಹಿಂಸಕ್ ಭವ. ಡಬಲ್ ಅಹಿಂಸಕರಾಗ್ರಿ. ಹೇಗೆ? ಸದಾ ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಲ್ಲರಿಗೂ ಸುಖ ಶಾಂತಿ ಅನುಭವ ಮಾಡಿಸುವಂತಹ ಡಬಲ್ ಅಹಿಂಸಕರು ಆಗ್ರಿ. ಡಬಲ್ ಅಹಿಂಸಕರಾಗಬೇಕು ಅಂತಂದರೆ ಸುಖ ಶಾಂತಿಯ ವೈಬ್ರೇಷನ್ ಕೊಡಿಸುವಂತಹ, ಹರಡಿಸುವಂತಹ ಸತೋ ಪ್ರಧಾನ್ ಅವಸ್ಥೆಯಲ್ಲಿ ಸ್ಥಿತ ಆಗಬೇಕು. ಸತೋ ಪ್ರಧಾನ್ ಅವಸ್ಥಾ ಅಂದರೆ ಏನು? ಎಲ್ಲರ ಪ್ರತಿಯಾಗಿ ಎಕ್ಸೆಪ್ಟೆನ್ಸ್ ಭಾವನಾ, ಎಲ್ಲರ ಪ್ರತಿಯಾಗಿ ಕ್ಷಮಾ ಭಾವನಾ, ಎಲ್ಲರ ಪ್ರತಿಯಾಗಿ ಯಾವುದು ಅವರಲ್ಲಿ ಏನಿದೆ ರೋಲನ್ನು ರೋಲ್ನ ರೂಪದಲ್ಲಿ ನೋಡುವ, ಅವರ ಒಳಗಿನ ಸತ್ಯವನ್ನು ಸತ್ಯದ ಹಾಗೆ ಸ್ವೀಕಾರ ಮಾಡುವಂತಹ ಗುಣ. ಇವೆಲ್ಲ ಸತೋ ಪ್ರಧಾನ್ ಅವಸ್ಥೆಯ ವಿಚಾರಗಳು, ಭಾವನೆಗಳು. ಅಂದರೆ ಸತೋ ಪ್ರಧಾನ್ ಅವಸ್ಥಾ ಸತ್ಯುಗದಲ್ಲಿದೆ. ಸತ್ಯುಗದಲ್ಲಿರುವಂತಹ ಅವಸ್ಥಾ ಸಂಗಮಯುಗದಲ್ಲೂ ಆ ಸ್ಥಿತಿ ನಮ್ಮಲ್ಲಿ ಬರಬೇಕಾಗಿದೆ. ಅದು ಬರಬೇಕು, ಅರ್ಥಾತ್ ಇದೆ, ನಮ್ಮೊಳಗಿದೆ. ಅದನ್ನು ಇಮರ್ಜ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಬಾಬಾ ಹೇಳಿದರು, ಸದಾ ತಮ್ಮ ಸತೋ ಪ್ರಧಾನ ಸಂಸ್ಕಾರಗಳಲ್ಲಿ ಸ್ಥಿತವಾಗಿ ಸುಖ ಶಾಂತಿಯ ಅನುಭೂತಿಯನ್ನು ಮಾಡಿಸುವಂಥವರಾಗ್ರಿ. ಯಾವಾಗ ಸುಖ ಶಾಂತಿ ಫೀಲ್ ನಾವು ಖುದ್ದು ಮಾಡ್ತೀವಿ ಮತ್ತು ಬೇರೆಯವರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಯಾವಾಗ ನಾವು ನಮ್ಮ ಸ್ಥಿತಿಯನ್ನು ಸತೋ ಪ್ರಧಾನ್ ಸ್ಟೇಜಲ್ಲಿ ತೊಗೊಂಡು ಬರ್ತೀವಿ. ಸತೋ ಪ್ರಧಾನ್ ಸ್ಟೇಜ್ ಅಂದರೆ ಏನು? ಸತೋ ಅರ್ಥಾತ್ 7 ಗುಣಗಳು ಸಂಪೂರ್ಣ ಸ್ವರೂಪದಲ್ಲಿ ಆತ್ಮನಲ್ಲಿರುವಂತಹ ಗುಣಗಳು ಮನದಲ್ಲಿ ಇರುವುದೇ ಸತೋ ಪ್ರಧಾನ ಅವಸ್ಥಾ. ಯಾಕಂದರೆ ಎಲ್ಲ ಆ್ಯಕ್ಟ್ ಮಾಡೋದು, ಅಭಿನಯ ಮಾಡುವಂಥದ್ದಾಗಲಿ ಅಥವಾ ಭಾವನೆಗಳನ್ನು ಕ್ರಿಯೇಟ್ ಮಾಡೋದಾಗಲಿ, ವಿಚಾರಗಳನ್ನು ಮಾಡೋದಾಗಲಿ ಮನಸ್ಸು. ಮನಸ್ಸು ಹೇಗಿರ್ತದೆ ಸತೋ ಪ್ರಧಾನ ಅವಸ್ಥೆಯಲ್ಲಿ ಅಂದರೆ ಈ ಮನಸ್ಸು ಪೂರ ಆತ್ಮನ ಜೊತೆ ಕನೆಕ್ಟ್ ಇರ್ತದ. ಸತ್ತೋ ಗುಣಗಳು, ಆತ್ಮನಲ್ಲಿರುವ ಮೂಲ ಗುಣಗಳು ಮನಸ್ಸಿನಲ್ಲೂ ಭರ್ಪೂರ್ ತುಂಬಿರ್ತದ. ಹೀಗಾಗಿ ಸತೋ ಪ್ರಧಾನ ಅವಸ್ಥೆಯಲ್ಲಿ ಸ್ಥಿತ ಆಗೋದ್ರಿಂದ ಸುಖ ಶಾಂತಿ ಆಟೋಮೆಟಿಕ್ ಆಗಿ ಅನುಭೂತಿ ಆಗ್ತದ, ರೋಲ್ನಲ್ಲಿಯೂ ಕೂಡ. ಯಹಿ ಸಚ್ಚಿ ಅಹಿಂಸಾ ಹೈ. ಸುಖ ಶಾಂತಿಯ ಅನುಭೂತಿ ಮಾಡಿಸೋದು, ಇದು ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತ ಆಗೋದು, ಇದು ಸತ್ಯ ಅಹಿಂಸಾ ಅಂತಾರೆ ಬಾಬಾ. ಇಲ್ಲಿವರೆಗೆ ನಾವು ತಿಳ್ಕೊಂಡ ಹಾಗೆ ಹಿಂಸಾ ಅಂದ್ರೆ ಏನು, ಅಹಿಂಸಾ ಅಂದ್ರೆ ಏನು ಅನ್ನೋಂಥ ವಿಷಯದೊಳಗೆ ಬಹಳ ಸ್ಥೂಲ ರೂಪದಲ್ಲಿ ಹಿಂಸಾ ಅಂದರೆ ಒಂದು ಇನ್ನೊಬ್ಬರಿಗೆ ಟಾರ್ಚರ್ ಮಾಡೋದು, ಇನ್ನೊಬ್ಬರಿಗೆ ಶಬ್ದದ ಮೂಲಕ ಮನಸ್ಸಿಗೆ ದುಃಖ ಕೊಡೋದು, ಅಥವಾ ಇನ್ನೊಬ್ಬರ ಕಾರ್ಯದಲ್ಲಿ ವಿಘ್ನ ಹಾಕೋದು, ಇನ್ನೊಬ್ಬರ ಆರ್ಥಿಕ ತೊಂದರೆಯನ್ನು ಮಾಡೋದು, ಇವುಗಳಿಗೆಲ್ಲ ನಾವು ಇಲ್ಲಿವರೆಗೆ ಹಿಂಸಾ ಅಂದ್ಕೊಂಡಿದ್ವಿ. ಹೊಡೆಯೋದು, ಬಡಿಯೋದು, ಅವರಿಗಿಷ್ಟವಿಲ್ಲದ ಕಾರ್ಯಗಳನ್ನು ನಾವು ಕೊಡೋದು, ಹೀಗೆ ಹಿಂಸಾ ಮಾಡ್ತಾರೆ. ಇದಕ್ಕೆ ಹಿಂಸಾ ಅಂದ್ಕೊಂಡಿದ್ವಿ. ಹಾಗೆಯೇ ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡಿವಂದ್ರೆ ಹಿಂಸಾ ಯಾವಾಗಲೂ ಬೇರೆಯವರಿಂದ ನಮಗೆ ಆಗ್ತದ ಅಂತ ಹಿಂಗೆ ತಿಳ್ಕೊಂಡಿವಿ. ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥದ್ದೇ ಅತಿ ಮುಖ್ಯವಾಗಿ ಹಿಂಸಾ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಇವತ್ತು ಬಹಳ ಸೂಕ್ಷ್ಮವಾದ ಮಾತನ್ನು ಹೇಳಿದ್ದಾರೆ. ಹಿಂಸಾ ಅಂದ್ರೆ ಕೇವಲ ಇನ್ನೊಬ್ಬರಿಗೆ ಕೊಡೋದು ಅಷ್ಟೇ ಅಲ್ಲ,
ಸ್ವಯಂ ಹಿಂಸಾ ನಾವು ನಮ್ಮ ರೋಲ್ನ ಪ್ರತಿಯಾಗಿನೂ ಕೂಡ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳಿದರು, ಹಿಂಸಾ ಅರ್ಥಾತ್ ಜಿಸ್ಸೆ ದುಃಖ ಅಶಾಂತಿ ಕಿ ಪ್ರಾಪ್ತಿ ಹೋ. ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂದ್ರೂ ಕೂಡ ನನಗೀಗ ದುಃಖ ಫೀಲ್ ಆಗ್ತಾ ಇದೆ, ಅಶಾಂತ ಅನ್ನಿಸ್ತಾ ಇದೆ ಮನಸ್ಸು ಅಂತಂದ್ರೆ ಜರೂರ್ ನಾನು ನನಗೆ ಹಿಂಸೆ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ನನ್ನ ರೋಲ್ನೊಳಗೆ ಈ ರೋಲ್ನ ಮನಸ್ಸು ತನಗೆ ತಾನೇ ಹಿಂಸೆ ಮಾಡ್ತಾ ಇದೆ. ಅಂದರೆ ಇಲ್ಲಿವರೆಗೂ ನಾವು ಏನಾದರೂ ಶಬ್ದದಿಂದ ಅಥವಾ ನಮ್ಮ ಕರ್ಮದಿಂದ ಆ ಥರ ಮಾಡಿದಾಗ ಅವರಿಗೆ ಕೆಟ್ಟ ಅನ್ನಿಸ್ತಿತ್ತು, ದುಃಖ ಆಗ್ತಿತ್ತು, ಅವರಿಗೂ ದುಃಖ ಆಗ್ತಿತ್ತು, ಹಿಂಸಾ ಮಾಡುವವರಿಗೂ ದುಃಖ, ಹಿಂಸಾ ಮಾಡಿಸ್ಕೊಳ್ಳೋರಿಗೂ ಸ್ವೀಕಾರ ಮಾಡುವವರಿಗೂ ದುಃಖ ಆಗ್ತಿತ್ತು. ಈಗ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ, ಸಿಂಗಲ್ ಇದ್ದೀನಿ. ಸಿಂಗಲ್ ಇದ್ರೂ ಕೂಡ ಮನಸ್ಸು ಅಶಾಂತಿ ಇದೆ, ದುಃಖಿ ಇದೆ ಅಂತಂದ್ರಲ್ಲಿ ಹಿಂಸಾ ಆಗ್ತಾ ಇದೆ. ಹಿಂಸಾ ಯಾರ ಪ್ರತಿಯಾಗಿ ಮಾಡ್ತಿದ್ದಾರಾ? ಹಿಂಸಾ ಈ ಮನಸ್ಸು ತನಗೆ ಸಿಕ್ಕಿರುವ ರೋಲ್ನ ಪ್ರತಿಯಾಗಿ, ಈ ಪಾತ್ರದ ಪ್ರತಿಯಾಗಿ ಹಿಂಸಾ ಮಾಡ್ಕೊಳ್ತಾ ಇದೆ. ಹೇಗೆ? ಕೆಲವೊಮ್ಮೆ ನಮ್ಗೆ ನಾವೇ ಹೀಗೆ ಅನ್ಕೋತೀವಿ, ಅಯ್ಯೋ ಹುಚ್ಚಿ ನಾನು ಒಬ್ಬಕಿ ಅಂತ ಹಿಂಗೆ ಅನ್ಕೋತೀವಿ. ನಾನು ಹುಚ್ಚನೇ ಬಿಡ್ರಿ ಅಂತ. ಅಂದರೆ ಇನ್ನೊಬ್ಬರಿಗೆ ನೀ ಹುಚ್ಚಿದಿ, ನೀ ಶಾಣೆ ಇಲ್ಲ, ನೀನು ಭಾಳ ಒರಟಿದಿ, ನೀನು ಭಾಳ ಹೇರಾಪೇರಿ ಮಾಡ್ತಿ, ನೀನು ಆನೆಸ್ಟ್ ಇಲ್ಲ ಅಂತ ಹಿಂಗೆ ಅಂದಂದು ಅವರಿಗೆ ನಾವು ಹಿಂಸೆ ಮಾಡ್ತಿದ್ವಿ. ಆದರೆ ಈಗ ಇದು ಒಂದೇ ಅಲ್ಲ, ಇನ್ನೊಬ್ರಿಗೆ ಅನ್ನೋದೊಂದೇ ಅಲ್ಲ, ಸ್ವಯಂ ನಮ್ಮ ರೋಲ್ನ ಪ್ರತಿಯಾಗಿ ಯಾವಾಗ ನಾವು ಈ ರೀತಿ ಮಾತಾಡ್ತೀವಿ, ಇದು ಕೂಡ ಹಿಂಸಾನೇ ಆಗಿದೆ. ಅಂದರೆ ನಾ ಬೇರೆಯವ್ರಿಗೆ ಅಂದರೆ ಹಿಂಸಾ, ನನಗೇನು ಬೇಕಾದು ಅನ್ಕೋತೀನಂತಂದ್ರೆ ಅದೇನು ನನಗಲ್ಲ ಅಂದರೆ ಇಲ್ಲ. ನನಗೆ ಅಂದರೆ ನಾ ಆತ್ಮ ಇದ್ದೀನಿ, ಆತ್ಮಕ್ಕಂತೂ ಯಾವುದೇ ಹಿಂಸೆ, ಯಾವುದೇ ಮಾತು, ಯಾವುದೇ ಕರ್ಮ ಟಚ್ ಆಗೋದಿಲ್ಲ. ಆ ಆತ್ಮ ನಾನಿದ್ದೀನಿ. ಈ ರೋಲ್, ಈ ಪಾತ್ರಕ್ಕೇನು ಮನಸ್ಸಿದೆಯಲ್ಲ, ಆ ಮನಸ್ಸಿನ ಜೊತೆಗೆ ಹಿಂಸೆ ಮಾಡೋದು ಅಂದರೆ ನಂದು ಏನು ಹಣೆ ಬರಹ, ನನಗೇನು ಆರಾಮ್ ತಪ್ತದ. ಅಂದರೆ ಪ್ರತಿಯೊಂದು ರೋಲ್ನೊಳಗಿನ ಯಾವುದೇ ರೀತಿಯ ಸಮಸ್ಯೆಗಳನ್ನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದೆ. ಅದಕ್ಕೂ ಹೇಗೆ ನನಗೇನಿದೆ ಆರಾಮ್ ತಪ್ತದ, ಇಂಥ ಟೈಮ್ನಾಗೆ ಆರಾಮ್ ತಪ್ತದ, ನನಗೆ ಹಿಂಗ್ಯಾಕೆ ಪದೇ ಪದೇ ಆಗ್ತದ ಅಂತ ಅಂತಿದ್ದೀನಂತಂದ್ರೆ ಏನು ಫೀಲ್ ಮಾಡ್ತಾ ಇದ್ದೀನಿ? ಮನಸ್ಸಿಗೆ ದುಃಖದ ಫೀಲ್ ಆಗ್ತಾ ಇದೆ. ಈ ದುಃಖದ ಫೀಲೇ ಅಹಿಂಸೆಯ ಮೂಲಾಗಿದೆ, ಹಿಂಸೆಯ ಮೂಲಾಗಿದೆ. ಹಿಂಸಾ ಎಲ್ಲಿದೆ ಅಲ್ಲಿ ದುಃಖ ಇದೆ. ಹಿಂಸಾ ಆಗ್ತಾ ಇದೆ, ಯಾರ್ಯಾರ ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾರೆ? ಸ್ವಯಂ ಈ ರೋಲ್ನ ಮೂಲಕ, ರೋಲಿಂದನೇ ಹಿಂಸೆ ಆಗ್ತಾ ಇದೆ. ನಾ ಏನು ಶಾಣೆ ಬಿಡು, ನಂದೇನು ಚಲೋ ಆಗಂಗಿಲ್ಲ ಬಿಡು, ಇನ್ನು ಮುಂದೆ ನಂದು ಹಣೆ ಬರನೇ ಇಷ್ಟೇ ಐತಿ, ನನ್ನ ಭಾಗ್ಯನೇ ಇಷ್ಟೇ ಐತಿ, ನಂದು ಎಷ್ಟಿದ್ರು ನಾ ಒಂಟಿನೇ, ನಾ ಏನು ಮಾಡಿದರೂ ನಂದು ಯಾರಿಗೂ ತಿಳಿಯುವುದಿಲ್ಲ, ನಾನು ಯಾರಿಗೂ ಅರ್ಥ ಆಗೋದಿಲ್ಲ. ಹೀಗೆ ಇವೆಲ್ಲ ಅಸಮಾಧಾನದ ಫೀಲಿಂಗ್ ಮಾಡ್ಕೊಳ್ಳೋದು, ಅಥವಾ ಎಷ್ಟೇ ಮಾಡಿದರೂ ನಮ್ಗೆ ಯಾರು ಅರ್ಥ ಮಾಡ್ಕೊಳ್ತಾರ ಅಂತ ನಮಗೆ ನಾವೇನೇ ಕೀಳರಿಮೆ ಫೀಲ್ ಮಾಡೋದು, ಅಥವಾ ಕೊರತೆ ಅನುಭವ ಮಾಡೋದು, ಈ ಫೀಲಿಂಗ್ಸು ಕೂಡ ಹಿಂಸಾನೇ ಆಗಿದೆ. ಇದಕ್ಕೆ ಬಾಬಾ ಡಬಲ್ ಹಿಂಸಾ ಅಂತಾರೆ. ಅಂದರೆ ಒಂದು ಕೇವಲ ಶಾರೀರಿಕ ಫಿಸಿಕಲ್ ಲೆವೆಲ್ನಲ್ಲಿ ಹಿಂಸಾ ಮಾಡ್ತೀವಿ, ಅದೊಂದೇ ಹಿಂಸಾ ಅಲ್ಲ. ಇನ್ನೊಂದಿದೆ ಸೂಕ್ಷ್ಮ ಮಾನಸಿಕ ಹಿಂಸಾ, ಇಮೋಷ್ನಲ್ ಒಂದು ದುಃಖ, ಪೇನ್ ಏನಿದೆಯಲ್ಲ ಅದು ಕೂಡ ಹಿಂಸಾನೇ. ಹಿಂಸೆಯಲ್ಲಿ ಮತ್ತೆ ಎರಡು ರೀತಿಯ ಹಿಂಸಾ. ನಾವು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡೋ ಹಿಂಸಾ ಆದರೆ, ಸ್ವಯಂ ನಾವು ನಮಗೆ ಕೊಟ್ಟುಕೊಳ್ಳೋದು ಕೂಡ ಹಿಂಸೆನೇ ಆಗಿದೆ. ನಾ ಏನು ಮುಂದೆ ಬರುವುದಿಲ್ಲ, ನಾ ಏನು ಮೇಲೆ ಬರುವುದಿಲ್ಲ, ನಂದೇನು ಆರೋಗ್ಯ ಸುಧಾರಣೆ ಆಗೋದಿಲ್ಲ, ನಾ ಎಲ್ಲಿ ಹೋದರೂ ನನಗೆ ಆರಾಮಾಗೋದಿಲ್ಲ, ಎಲ್ಲಿ ಹೋದರೂ ನನಗೇನು ಚಲೋ ಆಗೋದಿಲ್ಲ ಅಂತ ಈ ರೀತಿ ಶ್ರಾಪ ಕಟ್ಕೊಳ್ಳೋದು, ತಮ್ಮ ರೋಲಿಗೆ ತಾವೇ ಶ್ರಾಪ ಕೊಡೋದು, ತಮ್ಮ ರೋಲಿಗೆ ತಾವೇ ಕೆಟ್ಟದ್ದನ್ನು ಬಯಸೋದು. ಅಂದರೆ ತಿಳಿಯೋದೆಯೋ ಈ ಥರ ಮಾಡ್ತಾ 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 ಈ ಸೂಕ್ಷ್ಮವಾದ ಹಿಂಸೆಯ ಪ್ರಭಾವ ಮನಸ್ಸಿನ ಮೇಲೆ ದುಃಖ, ಚಿಂತೆ ಅಥವಾ ಅಶಾಂತಿಯ ಅನುಭೂತಿ ಆಗ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಎಲ್ಲಿ ಹಿಂಸಾ ಇದೆ, ಹಿಂಸಾ ಅಂದರೆ ಏನು? ಹಿಂಸಾ ಅರ್ಥಾತ್ ದುಃಖ ಅಶಾಂತಿಯ ಪ್ರಾಪ್ತಾಗೋದು. तो चेक करो कि सारे दिन में किसी भी प्रकार की हिंसा तो नहीं करते ಅಂದಮೇಲೆ ಚೆಕ್ ಮಾಡ್ಕೊಡ್ರಿ ಭಾಳ ಸೂಕ್ಷ್ಮ ರೂಪದೊಳಗೆ. ನಾ ಹಂಗೆ ಹಿಂಸಾ ಅಂತೂ ಮಾಡ್ತಾ ಇಲ್ಲಲ್ಲ, ನನಗೆ ನನ್ನ ರೋಲ್ನ ಪ್ರತಿಯಾಗಿ ಅಥವಾ ನಾನು
ಈ ರೋಲ್ನ ಮೂಲಕ ಇನ್ನೊಬ್ಬರ ರೋಲಿಗೆ, ಇನ್ನೊಬ್ಬರ ಪಾತ್ರಕ್ಕೆ ಆ ರೀತಿ ನಡ್ಕೊಂಡೇನಾದರೂ ದುಃಖವನ್ನು ಕೊಡಲಾಗ್ತಾ ಇದೆಯಾ? ಯಾಕೆಂದರೆ ಬಾಬಾ ಹೇಳ್ತಾರ, ಯಾರೋ ನಮಗೆ ಹಿಂಸೆ ಮಾಡ್ತಾರ, ಅದು ಅವ್ರ ನೇಚರ್. ಯಾರೋ ನಮಗೆ ದುಃಖ ಕೊಡ್ತಾ ಇದ್ದಾರಂತಂದ್ರೆ ಅದು ಅವ್ರ ನೇಚರ್. ಆದರೆ ಅವ್ರು ಕೊಡ್ತಿದ್ದಾರಂತ ನಾನು ಅದನ್ನು ಹಾಗೆ ಎಕ್ಸೆಪ್ಟ್ ಮಾಡ್ಕೋತೀನಿ ಅಂತಂದ್ರೆ ಇದಕ್ಕೆ ಬಾಬಾ ಹೇಳ್ತಾರ, ಸತೋ ಪ್ರಧಾನ ಅವಸ್ಥಾ ಅಲ್ಲ, ಇದು ದೇಹಬಾನದ ಸ್ಥಿತಿ. ದೇಹಬಾನದಲ್ಲಿ ಇದ್ದುಕೊಂಡು ನನಗೆ ಇವ್ರು ಹಿಂಗೆ ಮಾಡಿದ್ರಲ್ಲ, ಈ ಥರ ಅಂದರು, ಈ ಥರ ನನಗೆ ತೊಂದರೆ ಕೊಡ್ತಾರಂತ ಅನ್ಕೋತೀನತ್ತಂದ್ರೆ ಇದು ಕೂಡ ನಿನಗೆ ನೀನೇ ಹಿಂಸೆ ಕೊಟ್ಟುಕೊಂಡ ಹಾಗೆ. ನನಗೆ ನಾನು ಹಿಂಸೆ ಕೊಟ್ಕೊಳ್ಳೋದು ಕೂಡ ಅತಿ ದುಃಖದ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. तो यदि कोई शब्द द्वारा किसी स्थिति को डगमग कर देते हो तो यह भी ಹಿಂಸಾ है. ನಿಮ್ಮ ಶಬ್ದದ ಮೂಲಕ ಯಾರಿಗಾದರೂ ಸ್ಥಿತಿ ಕೆಡಿಸ್ತೀರಿ ಅಂತಂದ್ರೆ ಅದು ಹಿಂಸೆನೇ ಆಗಿದೆ. ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ, ಈಗ ಯಾರಾದರೂ ಅದಾರ ಹಾಗೇ ಸಂಸ್ಕಾರ ಅನುಸಾರ ಏನಾದರೂ ಒಂದು ಅವ್ರಿಗೆ ಅಂದ್ಬಿಟ್ವಿ ಅಂತಂದ್ರೆ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ನೀವು ಮಾಡಿದ್ದು ಸರಿ ಅನಿಸ್ಲಿಲ್ಲ, ನಿಮ್ಮ ಮಾತು ಸರಿ ಇರಲಿಲ್ಲ, ನಿಮ್ಮ ವ್ಯವಹಾರ ಸರಿ ಇರಲಿಲ್ಲ ಅಂತ ಅವ್ರ ಮನಸ್ಸಿಗೆ ಕೆಲವೊಮ್ಮೆ ಅವರು ಮೈಂಡ್ಸೆಟ್ ಅನುಸಾರ ಅವರಿಗೆ ದುಃಖ ಆಗ್ಬೋದು. ಅಥವಾ ಅವ್ರಿಗೆ ದುಃಖ ಕೊಟ್ಟ ಮೇಲೆ ಆ ರೀತಿ ಮನೋಭಾವನೆ ಇಟ್ಕೊಂಡು ದೇಹಭಾನದಲ್ಲಿ ಬಂದು ಈ ರೀತಿ ಇನ್ನೊಬ್ಬರಿಗೆ ಮಾತನಾಡೋದ್ರಿಂದ ಇದು ಕೂಡ ಏನಾಗ್ತದೆ, ಒಂದು ಹಿಂಸೆನೇ ಆಗಿದೆ. ಆದರೆ ಬಾಬಾ ಬಹಳ ಸೂಕ್ಷ್ಮ ರೀತಿಯಲ್ಲಿ ಯಾವುದ್ಯಾವುದು ಹಿಂಸಾ, ಉದಾಹರಣೆಗಾಗಿ ನಮ್ಮ ಮದರ್ ರೋಲ್ ಅದಾರ, ಅವ್ವನ ಹತ್ರ ಹೋಗೀನಿ ಆರಾಮಿಲ್ಲ ಅಂತ, ನಾ ಮುಂದೆ ಕೂತ್ಕೊಂಡಿದ್ದೀನಿ. ಅವಾಗ ಏನಂತೀನಂತಂದ್ರೆ, ಇಲ್ಲ ಅವ್ವ ಮಮ್ಮಿ ನಿಮಗೆ ಆರಾಮ್ ತಪ್ಪಾರ್ದಾಗಿತ್ತು, ನೀವು ಎಷ್ಟು ಗಟ್ಟಿದ್ದವ್ರು ಹಿಂಗೆ ಯಾಕಾಯಿತು, ನಿಮ್ಗೆ ಆರಾಮ್ ತಪ್ಪಿದ್ರೆ ನನಗಂತೂ ಸಮಾಧಾನ ಆಗೋದಿಲ್ಲ, ನಂಗೆ ಭಾಳ ಕೆಟ್ಟ ಅನ್ನಿಸ್ತೈತಿ, ನಂಗೆ ಭಾಳ ದುಃಖ ಆಗ್ತೈತಿ ಅಂತ ಮನಸ್ಸಿನ ಭಾವನೆಗಳನ್ನು ಶೇರ್ ಮಾಡ್ಕೋತೀವಿ ಮಮ್ಮಿ ಅದರ. ಖರೆ ಇದು ಏನಿದು, ಇದಕ್ಕೆ ನಾವಂತೀವಿ ನಾವು ಭಾಳ ಕೇರ್ ಮಾಡ್ತಾ ಇದ್ದೀನಿ ಮಮ್ಮಿ ಪ್ರತಿಯಾಗಿ, ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದು ಕೂಡ ಅತ್ಯಂತ ಸೂಕ್ಷ್ಮವಾದ ಹಿಂಸೆಯಾಗಿದೆ. ಇವು ಹಿಂಸೆಯ ಮಾತುಗಳು. ಯಾಕೆ ಹಿಂಸೆಯ ಮಾತುಗಳು? ನಾನು ನಮ್ಮ ಮದರ್ಗೆ ಹಿಂಸಾತ್ಮಕ ಶಬ್ದಗಳಿಂದ ಅವರಿಗೆ ದುಃಖ ಕೊಡ್ತಾ ಇದ್ದೀನಿ, ಟಾರ್ಚರ್ ಮಾಡ್ತಾ ಇದ್ದೀನಿ. ಆದರೆ ಎಲ್ಲರಿಗೂ ಹಿಂಗೆ ಅನ್ನಿಸ್ತದ, ದುಃಖ ಜರೂರ್ ಫೀಲ್ ಆಗ್ತದ. ಖರೆ ಈ ದುಃಖ ಮಗಳು ಈ ರೂಪದಲ್ಲಿ ಕೊಡ್ತಾ ಇದ್ದಾಳ, ಅಥವಾ ನಾ ಮದರ್ ರೋಲ್ ಮೂಲಕ ಈ ಮಗಳಿಂದ ದುಃಖ ತಗೋತಾ ಇದ್ದೀನಿ ಅಂತಿದ್ದು ಅವರಿಗೂ ಗೊತ್ತಾಗಲ್ಲ, ಬೇರೆಯವರಿಗೂ ಗೊತ್ತಾಗಲ್ಲ. ಹೇಗೆ ಈ ರೀತಿ ಮಾತನಾಡಿದರೆ ಮಗಳು ತಾಯಿಗೆ ದುಃಖ ಕೊಟ್ಟಂತೆ ಅಥವಾ ಅವರು ದುಃಖ ಫೀಲ್ ಮಾಡಿದಂತೆ, ಹಿಂಸೆ ಮಾಡಿದಂಗೆ ಹೆಂಗೆ ಆಗ್ತದ ಅಂತಂದ್ರೆ, ಅವ್ವ ನಿನಗೆ ಹಿಂಗಾಗಬಾರ್ದಾಗಿತ್ತು ಅಂತ ಅಂತೀನತ್ತಂದ್ರೆ ನಾನು ಅವರ ಸತ್ಯವನ್ನು ನೋಡ್ತಾ ಇಲ್ಲ. ಅವ್ರ ಸತ್ಯ ಏನು ಅಂತಂದರೆ, ಮದರ್ ರೋಲ್ ಒಂದು ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ. ಮದರ್ ರೋಲಾಗಿ ಈ ಟೈಮ್ನಾಗ ಆರಾಮ್ ತಪ್ಪಬೇಕಾಗಿದೆ. ಆ ಆರಾಮ್ ತಪ್ಪೋದ್ರ ಅನುಭೂತಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಆರಾಮ್ ತಪ್ಪಿದವರಿಗೆ ನಾವು ಔಷಧ ಕೊಡ್ಬೋದು, ಅವ್ರ ಜೊತೆಯಲ್ಲಿ ಇರ್ಬೋದು, ಅವರಿಗೆ ಕೇರ್ ಮಾಡ್ಬೋದು, ಏನೇ ಮಾಡ್ಬೋದು. ಆದರೆ ನಾನು ಅವರ ನಿರಾಕಾರಿ ಸತ್ಯ ಮರೆತು ಆ ರೋಲ್ನ ಹಿಂದೆ ಇರುವಂತಹ ಸಂಪೂರ್ಣ ಆರೋಗ್ಯಶಾಲಿ, ನಿರಾಕಾರಿ, ಅನ್ಟಚ್ಡ್, ಶುದ್ಧ ಪವಿತ್ರ ಆತ್ಮನನ್ನು ನೋಡದೆ, ನಿಮ್ಗೆ ಆರಾಮ್ ತಪ್ಪಾರ್ದಾಗಿತ್ತು, ನಿಮ್ಗೆ ಆರಾಮ್ ತಪ್ಪಿದ್ರೆ ನಮಗಂತೂ ನಾವೆಂದೂ ಖುಷಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿದ್ವಿ ಅಥವಾ ತ್ರಾಸ ಮಾಡ್ಕೊಂಡ್ವಿ ಅಂತಂದ್ರೆ ಇದು ನಾನು ಸ್ವಯಂ ದೇಹಭಾನದಲ್ಲಿದ್ದೀನಿ, ಅವರನ್ನು ದೇಹ ಅಂತ ನೋಡ್ತಾ ಇದ್ದೀನಿ. ದೇಹ ಭಾನದಲ್ಲಿದ್ದು ಯಾವುದು ರಾವಣನ ಸಂಸ್ಕಾರ ಇದೆ, ಅಸಮಾಧಾನ, ಅಸಂತುಷ್ಟ ಮತ್ತು ಅಶಾಂತಿಯ ವೈಬ್ರೇಷನ್ಸ್ ನಾನು ಮದರ್ ರೋಲ್ಗೆ ಕೊಡ್ತಾ ಇದ್ದೀನಿ. ಮದರ್ ಮೈಂಡ್ ಅದನ್ನು ಸ್ವೀಕಾರ ಮಾಡ್ಕೋತಾ ಇದ್ದಾರೆ ಸೂಕ್ಷ್ಮ ರೂಪದಲ್ಲಿ. ಅವರ ಸ್ಥಿತಿ ಇನ್ನೊಂದಿಷ್ಟು ಕೆಡ್ತಾ ಹೋಗ್ತದ. ನನಗೆ ಆರಾಮ್ ತಪ್ಪಿತು, ನನ್ನ ಮಗಳು ಎಷ್ಟು ತ್ರಾಸ ಮಾಡ್ಕೊಂಡ್ರಿ ಅಂತ ಅವ್ರು ಇನ್ನೊಬ್ರು ಯಾರಾದರೂ ಬಂದರು ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ತಕ್ಕ ನನ್ನ ಮಗಳು ಎಷ್ಟು ತ್ರಾಸ ಮಾಡ್ಕೊಂಡಿಡ್ರಿ, ಯವ್ವ ಎಷ್ಟು ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ನನ್ನ ಮಗಳು ನನಗೆ ಭಾಳ ಹಾಳು ಮಾಡ್ಕೊಂಡ್ಲು, ಇಷ್ಟೋ ತನ ಭಾಳ ತ್ರಾಸ ಮಾಡ್ಕೊಂಡೇ ಹೋದಡ್ರಿ, ನಾವ ಆ ಕಡೆ ಹೋಗು, ಮುಂದೆ ಕೂಡಬೇಡ ಅಂತ ಅಂದ್ವಿ, ಇನ್ನೊಂದಿಷ್ಟು ತ್ರಾಸ ಮಾಡ್ಕೋತಾಳತ್ತ ಮುಂದೆ ಕೂಡಬೇಡ ಅಂದ್ವಿ ಅಂತೀವಿ. ಅಂದ್ರೆ ಇದಕ್ಕೆ ನಾವು ಪ್ರೀತಿ ಅಂದ್ಕೊಂಡಿದ್ದೀವಿ, ಆದರೆ ಇಂಡೈರೆಕ್ಟ್ಲಿ ನಾವು ಹಿಂಸಾನೇ ಮಾಡ್ತಾ ಇದ್ದೀವಿ. ಬಹಳ ಸೂಕ್ಷ್ಮವಾಗಿರುವಂಥ ಹಿಂಸಾ
ಯಾಕೆಂದರೆ ದೇಹ ಬಾನದಲ್ಲಿದ್ದುಕೊಂಡು ನಾವು ಎಂಥದೇ ದೊಡ್ಡ ದೊಡ್ಡ ಶಬ್ದ, ನೀವು ಆರಾಮಿರಬೇಕು, ನೀವು ಯಾವತ್ತೂ ಸರಿ ಇರಬೇಕು, ನಗ್ನಗ್ತಾ ಇರಬೇಕು, ಮಮ್ಮಿ ನೀವೇ ಈ ಮನೆಯ ಎಲ್ಲ ಆಧಾರ ಇದ್ದೀರಿ ಅಂತ ನಾನು ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಮಾತು ಹೇಳ್ತಾ ಇದ್ದೀನಿ. ಆದರೆ ದೇಹ ಭಾನದಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅವರಿಗೆ ಟಚ್ ಆಗಲ್ಲ. ದೇಹ ಭಾನದಲ್ಲಿ ಬಂದು ಮಮ್ಮಿ ನಿನಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತಂದ್ರೆ ಇದು ಜರೂರ್ ಅವ್ರ ಮೇಲೆ ಅಸರ್ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಹಿಂಸೆ ಭಾಳ ಸೂಕ್ಷ್ಮ ಇದೆ, ಭಾಳ ಸೂಕ್ಷ್ಮ ರೀತಿಯಿಂದ ನಿಮ್ಮನ್ನು ಚೆಕ್ ಮಾಡ್ಕೊಳ್ರಿ. ಈ ರೀತಿ ಪ್ರೀತಿಯ ಹೆಸರಿನೊಳಗೆ, ಕೇರ್ ಮಾಡುವುದರ ಹೆಸರಿನೊಳಗೆ ನಾನು ಅವರ ರೋಲನ್ನು ನೋಡ್ತಾ, ನಾನೂ ನನ್ನ ನಿರಾಕಾರಿ ಸತ್ಯವನ್ನು ಮರೆತು, ನನಗೂ ಒಬ್ಬ ಮಗಳು ಅಂದ್ಕೊಂಡು, ನಾನೊಬ್ಬ ಸ್ತ್ರೀ ಅಂದ್ಕೊಂಡು, ಅಥವಾ ನಾನೊಬ್ಬ ಮಗ ಅಂದ್ಕೊಂಡು ನಾ ಅವನ ಬಗ್ಗೆ ಇಷ್ಟು ಈ ರೀತಿ ವ್ಯಕ್ತಪಡಿಸ್ತೀನಿ ಅಂತಂದ್ರೆ ಏನು ಹಿಂಸೆ ಕೊಡ್ತಾ ಇದ್ದೀನಿ, ದುಃಖ ಕೊಡ್ತಾ ಇದ್ದೀನಿ ಅಂತಲೇ ಅರ್ಥ. ದುಃಖ ಕೊಟ್ಟ ಮೇಲೆ ದುಃಖ ಸ್ವಯಂ ನನಗೂ ಕೂಡ ಪ್ರಾಪ್ತ ಆಗಲೇಬೇಕು. ಅದಕ್ಕೆ ಬಾಬಾ ಅಂತಾರ, ಅಂದಮೇಲೆ ನೀವು ನಿಮ್ಮ ಶಬ್ದದ ಮೂಲಕ ಇನ್ನೊಬ್ಬರ ಸ್ಥಿತಿ ಕೆಡಿಸ್ತೀರತ್ತಂದ್ರೆ, ಅಂದರೆ ಕೆಟ್ಟ ಶಬ್ದಗಳ ಮಾತಾಡಿಸಿದ್ರೆ ಸ್ಥಿತಿ ಕೆಡಿಸೋದಂತಲ್ಲ. ನನ್ನ ಮಗಳು ಎಷ್ಟು ತ್ರಾಸ ಮಾಡ್ಕೊಳ್ತೀನಿ ಇಡ್ತನ ನನಗೆ ಆರಾಮ್ ತಪ್ಪಿದ್ದಕ್ಕ ಅಂತಂದ್ರೆ ಅವ್ರ ಸ್ಥಿತಿ ಕೆಟ್ಟ ಹೋಗಿದೆ. ಇದು ಕೂಡ ಹಿಂಸೆನೇ ಆಗಿದೆ ಅಂತಾರೆ ಬಾಬಾ. ಇನ್ನು ಎರಡನೇ ಮಾತು, ಯದಿ ಅಪ್ನೆ ಸತೋ ಪ್ರಧಾನ್, ಒಂದನೇ ರೀತಿಯ ಹಿಂಸಾ ಅಂತಂದರೆ ನೀವು ಅವರಿಗೆ ಕರ್ಮದ ಮೂಲಕ ಮಾಡ್ತೀರಿ, ಅಥವಾ ನಿಮ್ಮ ಶಬ್ದದ ಮೂಲಕ ಮಾಡ್ತೀರಿ, ವ್ಯವಹಾರದ ಮೂಲಕ ಮಾಡ್ತೀರಿ. ಅದು ಅನ್ಯರಿಗೆ ಮಾಡಿದ್ರೂ ಹಿಂಸೆನೇ, ನಿಮಗೆ ನೀವು ಮಾಡಿಕೊಂಡ್ರೂ ಕೂಡ ಹಿಂಸೆನೇ ಆಗಿದೆ. ನಿಮಗೆ ನೀವು ಶಬ್ದದ ಮೂಲಕ ಹಿಂಗೆ ಅನ್ಕೋತೀರಿ, ಏನು ಹಣೆ ಬರ, ಏನು ನನ್ನ ಕರ್ಮ, ಏನು ನನ್ನ ಭಾಗ್ಯ ಅಂತ ಅನ್ಕೋತೀರತ್ತಂದ್ರೆ ಇದು ಕೂಡ ಹಿಂಸೆ ಮಾಡ್ದಂಗೆ ಮಾಡ್ಕೊಂಡಂಗೆ. ಇನ್ನು ಎರಡನೇ ಸೂಕ್ಷ್ಮ ಹಿಂಸೆಯ ಒಂದು ಅರ್ಥವನ್ನು ಬಾಬಾ ಹೇಳ್ತಿದ್ದಾರೆ, ಯದಿ ಅಪ್ನೆ ಸತೋ ಪ್ರಧಾನ್ ಸಂಸ್ಕಾರೋं को दबाकर दूसरे संस्कारों को प्रैक्टिकल में लाते हो तो यह भी हिंसा है. ಅಂಡರ್ಲೈನ್. ಎಷ್ಟು ಡೀಪ್ ಆಗಿರುವಂತಹ ಒಂದು ಸತ್ಯ ಬಾಬಾ ಹೇಳ್ತಿದ್ದಾರ. ನಾನು ಆತ್ಮ ಇದ್ದೀನಿ, ನನ್ನ ಸತೋ ಪ್ರಧಾನ ಒಂದು ಸ್ಥಿತಿ ಇದೆ. ಸತೋ ಪ್ರಧಾನ ಸಂಸ್ಕಾರಗಳನ್ನು ಅಲ್ಲೇ ಒಳಗೆ ಮುಚ್ಚಿ ಅಂತ ದಬಾಯಿಸಿ ನಾನು ರಾವಣನಿಂದ ಸಿಕ್ಕಿರುವಂಥ ಸಂಸ್ಕಾರಗಳ ಪ್ರಾಕ್ಟಿಕಲ್ ಅನುಭವ ಮಾಡ್ತೀನಿ. ಅಂದರೆ ಪ್ರಾಕ್ಟಿಕಲ್ ಒಳಗೆ ನನಗೇನಿದೆ, ರಾವಣನ ಸಂಸ್ಕಾರಗಳದಾವ, ನನ್ನ ಮೂಲ ಸಂಸ್ಕಾರಗಳೇನದಾವಲ್ಲ ನಾನು ಮುಚ್ಚಿಟ್ಟೀನಿ. ಅಂದರೆ ಏನರ್ಥ, ನನ್ನ ಹತ್ರ ಈಗ ಒಂದು ಸರ ಇದೆ, ಒಂದು ನೆಕ್ಲೆಸ್ ಇದೆ, ಮನೆಯೊಳಗೆ ಯಾರೋ ಒಬ್ಬರು ಬೇರೆದವ್ರು ಬಂದು ಅವರು ಒಂದು ಸರ ಮನೆಯೊಳಗೆ ಒತ್ತಿ ಇಟ್ಟಿದ್ದಾರೆ, ಅಡ ಇಟ್ಟಿದ್ದಾರೆ. ಸೊ ಈಗ 2 ಸರ ಅದಾವೆ, ಒಂದು ನನಗೆ ಗೊತ್ತಿದೆ, ಒಂದು ನನ್ನ ಸರ ಅಂತ, ಇನ್ನೊಂದಿದೆ ಬೇರೆಯವರು ಒತ್ತಿ ಇಟ್ಟು ಹೋದಂಥ ಸರ. ಈಗ ನಾನು ಅನ್ಕೋತೀನಿ, ಒಂದಿದೆ ನನ್ನ ಸರ ನಾನು ಹಾಕ್ಕೊಳ್ಳೋದು, ಏನು ಫೀಲ್ ಮಾಡ್ತೀನಿ, ಹೆಮ್ಮೆ ಅನುಭವ ಮಾಡ್ತೀನಿ, ಇದು ನಮ್ಮಪ್ಪ ಮಾಡಿಸಿದ ಸರ ಅದ, ಇದು ನಾ ಹಾಕೋತೀನಿ, ಇದು ನನ್ನ ಸರ ಅಂತ ಅಲ್ಪಕಾಲಿಕನೇ ಇರಲಿ ಆ ಖುಷಿ, ಆ ಹೆಮ್ಮೆನೇ ಬೇರೆ. ಇದು ಯಾರೋ ಒತ್ತಿ ಇಟ್ಟಿದ್ದಾರೆ ಅಪ್ಪನ ಹತ್ರ, ಇದನ್ನ ಸರ ಹಾಕೋತಾ ಇದ್ದೀನಿ, ಅಪ್ಪಾಜಿದೂ ಅಲ್ಲ ನಂದೂ ಅಲ್ಲ, ಆದರೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಾಗ ಆ ಸ್ವಯಂನ ಖುಷಿ, ಶಾಂತಿ, ಒಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ, ಅದು ಆಗೋದಿಲ್ಲ ಬೇರೆಯವರು ನಮ್ಮ ಹತ್ರ ಅಡ ಇಟ್ಟಂತಹ ವಸ್ತುಗಳಿಂದ. ಹಾಗೆಯೇ ನನ್ನ ಸಂಸ್ಕಾರಗಳು ಸದಾ ಎಕ್ಸೆಪ್ಟೆನ್ಸ್, ಸದಾ ಕ್ಷಮಾಶೀಲ್, ಸದಾ ಆ್ಯಸ್ ಇಟ್ ಈಸ್ ಅವರನ್ನು ಹಾಗೇ ತಿಳ್ಕೊಂಡು ನೋಡೋದು. ಅಂದರೆ ರೋಲ್ ಪತಿದಿರಲಿ, ರೋಲ್ ಅಣ್ಣಂದಿರಲಿ, ರೋಲ್ ಮದರ್ದಿರಲಿ, ರೋಲ್ ಅದ ಅದು. ಆದರೆ ಒಳಗಡೆ ಇರುವ ಸತ್ಯ ನಿರಾಕಾರ ಆತ್ಮ ಸದಾ ನಿರೋಗಿ, ಸದಾ ಸ್ವಸ್ಥ, ಸದಾ ಹೆಲ್ದಿ ಇರುವುದು ಏನಿದೆಯಲ್ಲ, ಇದು ಸತೋ ಪ್ರಧಾನ ಸ್ಥಿತಿ. ರಾವಣನ ಸಂಸ್ಕಾರಗಳದಾವಲ್ಲ, ಅಯ್ಯೋ ಪಾಪ ಎಷ್ಟು ಕೆಟ್ಟ ಅಲ್ಲ, ಅಯ್ಯೋ ನನಗೆ ನೋಡಲಿಕ್ಕೆ ಆಗೋದಿಲ್ಲ, ಎಷ್ಟು ಕಡು ಬಡತನ ಅಂತ. ಇನ್ನೊಬ್ಬರು ಬಡತನ ನೋಡಿ ನನಗೇನು ಅನ್ನಿಸ್ತದ, ಇವ್ರದ್ದು ಎಷ್ಟು ಬಡತನಪ್ಪ, ಎಷ್ಟು ತ್ರಾಸಲ್ಲ ಅಂತ ಅನ್ಕೋತೀನಂತಂದ್ರೆ ಏನರ್ಥ, ನೀನು ಹಿಂಸೆ ಮಾಡ್ತಾ ಇದ್ದಿ. ಯಾಕೆ? ಅವರು ಬಡವರಲ್ಲ, ಬಡತನದ ಕೇವಲ ರೋಲ್ ಪ್ಲೇ ಮಾಡ್ತಿದ್ದಾರೆ. ಬಾಕಿ ರೋಲನ್ನು ಅವರಿಗೆ ಸಿಕ್ಕಿದೆ, ಅದರ ಅಭಿನಯ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರು ಬಡವರಲ್ಲ, ಅವರು ಸಂಪನ್, ಅಬಂಡೆಂಟ್, ನಿರಾಕಾರ, ಅವಿನಾಶಿ ಆತ್ಮ ಅದಾರ. ಆ ಸತ್ಯವನ್ನು ನೋಡದೆ ನಾನು ಪಾಪ, ಇವರಿಗೆ ಇಷ್ಟು ಕಷ್ಟ, ಇವರಿಗೆ ಇಷ್ಟು ಆರ್ಥಿಕ ತೊಂದರೆ, ಇವರಿಗೆ ಇಷ್ಟೊಂದು ಲಾಸ್ ಆಗಬಾರ್ದಾಗಿತ್ತು ಅಂತ ಅನ್ಕೋತೀನಿ ಅಂತಂದ್ರೆ
ಭಲೆ ಅವರಿಗೆ ನಾನು ಸಿಂಪತಿ ತೋರಿಸುತ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ, ಆದರೆ ಇದು ಸಿಂಪತಿ ಅಲ್ಲ, ಇದು ಹಿಂಸಾ ಮಾಡಿದಂತೆ. ಅವ್ರಿಗೆ ಇನ್ನೊಂದಿಷ್ಟು ದೇಹವಾನ ಹೆಚ್ಚಿಸ್ತಾ ಇದ್ದೀನಿ. ಹೌದು, ನಾ ಬಡವಿದ್ದೀನಿ, ನಾ ಬಿಚಾರ ಇದ್ದೀನಿ, ನಾ ಪಾಪ, ಎಷ್ಟು ಎಲ್ಲರೂ ಎಷ್ಟು ತ್ರಾಸ ಮಾಡ್ಕೋತಿದ್ದಾರ, ಹೌದಲ್ಲ ನಾನು ಲಾಸ್ ಇದ್ದೀನಲ್ಲ, ನನಗಿಂಥ ಸ್ಥಿತಿ ಬರಬಾರ್ದಾಗಿತ್ತಲ್ಲ ಅಂತಂದ್ರೆ ಎಷ್ಟು ಗೊತ್ತಿಲ್ಲದಂತೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರೋ ತಮ್ಮ ರೋಲ್ ಒಳಗೆ ಭಾಳಷ್ಟು ಜೀವನದಲ್ಲಿ ಕಳ್ಕೊಂಡಿದ್ದಾರ. ಹಾಂ, ರೋಲ್ ಹಾಗೆ ಸಿಕ್ಕಿದೆ, ಇರುವ ಸಂಪತ್ತನ್ನು, ಸ್ಥೂಲ ಸಂಪತ್ತನ್ನು, ವಿನಾಶಿ ಸಂಪತ್ತನ್ನು ಕಳ್ಕೊಳ್ಳುವಂಥದ್ದು. ನಾವು ಅನ್ಕೋತೀವಿ, ನೀವು ಇದು ಕಳ್ಕೊಬಾರ್ದಾಗಿತ್ತು ಬಂಗಾರ, ನಿಮ್ದು ಹೋಗಬಾರ್ದಾಗಿತ್ತು, ಪಾಪ ನಿಮ್ಮ ಹತ್ರ ಇರೋದು ಲಾಸ್ ಆಗಬಾರ್ದಾಗಿತ್ತು, ನಿಮ್ಮ ಅಂಗಡಿ ಹಿಂಗೆ ಲಾಸ್ ಆಗಬಾರ್ದಾಗಿತ್ತು, ನಿಮ್ಮ ಜೀವನ ಹಿಂಗೆ ಆಗಬಾರ್ದಾಗಿತ್ತು, ನಿಮ್ಮ ಪತ್ನಿ ನಿಮ್ಗೆ ಹಿಂಗೆ ಕೈ ಕೊಡಬಾರ್ದಾಗಿತ್ತು ಅಂತ ಅಂದ್ರೆ ಇದೆಲ್ಲ ರಿಯಲ್ಲ, ಇದೆಲ್ಲ ನಾಟಕದಲ್ಲಿ ನಡೀತಾ ಇದೆ. ಆದರೆ ಇದು ರಿಯಲ್ ಅಂತ ಫೀಲ್ ಮಾಡ್ತಾ ನಾನು ದೇಹ ಅಂದ್ಕೊಂಡು ಇನ್ನೊಬ್ಬರಿಗೂ ಕೂಡ ಇವ್ರಿಗೆ ಲಾಸ್ ಆಗ್ತಾ ಇದೆ. ಯಾಕೆ ಲಾಸ್ ಎಲ್ಲಾಗ್ತದ? ಅದಕ್ಕೆ ಬಾಬಾ ಹೇಳ್ತಾರ, ಸತೋಪ್ರಧಾನ್ ನಿನ್ನ ಸಂಸ್ಕಾರಗಳನ್ನು ಅಲ್ಲೇ ಮುಚ್ಚಿಟ್ಟು ರಾವಣನ ಸಂಸ್ಕಾರಗಳನ್ನು ಪ್ರಾಕ್ಟಿಕಲಲ್ಲಿ ಅನುಭವ ಮಾಡ್ತಿ. ಯಾವತ್ತು ಅಸಮಾಧಾನ, ಯಾವತ್ತು ಅಸಹಯೋಗಿಯಾಗಿರುವ ಅಥವಾ ಒಂಟಿತನದ ಫೀಲಿಂಗ್, ಇವೆಲ್ಲ ರಾವಣನ ಸಂಸ್ಕಾರಗಳು. ಈ ರಾವಣನ ಸಂಸ್ಕಾರ ಪ್ರಾಕ್ಟಿಕಲ್ ಒಳಗೆ ತೊಗೊಂಬರ್ತೀರಿ ಅಂತಂದ್ರೆ ಇದು ಕೂಡ ಹಿಂಸಾನೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. इसलिए महीनता में जाकर महान आत्मा की स्मृति से डबल अहिंसक बनो. ಬಾಬಾ ಹೇಳ್ತಾರೆ, ಬಹಳ ಸೂಕ್ಷ್ಮವಾಗಿರುವ ಅತಿ ಸೂಕ್ಷ್ಮವಾದ ಆಳವಾದ ರೀತಿಯಲ್ಲಿ ನೀನು ತಿಳ್ಕೊಂಡು ಹಿಂಸೆಯ ಅರ್ಥವನ್ನು ತಿಳ್ಕೊಂಡು ಮಹಾನ್ ಆತ್ಮ ಆಗು. ಆಗ ನೀನು ಡಬಲ್ ಅಹಿಂಸಕ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ಸತ್ಯಯುಗದ ಆ ಒಂದು ಉನ್ನತ ಪದವಿ ಪಡಿಬೇಕು ಅಂತಂದರೆ ಯಾವ ಮುಖ್ಯ 5 ಡಿಗ್ರಿಗಳದಾವ ಅದರಲ್ಲಿ 1 ಡಿಗ್ರಿ ಆಗಿದೆ ಡಬಲ್ ಅಹಿಂಸಕರಾಗೋದು. ಡಬಲ್ ಅಹಿಂಸಕರು ಈ ಸಂಗಮ ಯುಗದಲ್ಲಿ ಆಗದೆ ನಾವು ಸತ್ಯಯುಗದ ಆ ಗೋಲ್ಡನ್ ಜಗತ್ತು ಏನಿದೆ ಅದು ಸ್ಥೂಲ ರೂಪದಲ್ಲಿ ಅದು ಡ್ರಾಮಾನುಸಾರ ನೊಂದಿದೆ. ಆದರೆ ಆ ಉಚ್ಚ ಸ್ಥಿತಿ, ಆ ಪರಮ ಅವಸ್ಥಾ ಇದೇ ಸಂಗಮ ಯುಗದಲ್ಲಿ ಇದೇ ಕ್ಷಣನ ಅನುಭವ ಮಾಡಬೇಕಾಗಿದೆ. ನಾ ಆ ಸತ್ಯದ ಅನುಭವ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಸುಖ ಶಾಂತಿಯ ವೈಬ್ರೇಷನ್ ಬೇರೆಯವರಿಗೂ ಅನುಭವ ಮಾಡಿಸ್ರಿ. ಯಾವಾಗ ಅನುಭವ ಮಾಡಿಸ್ತೀರಿ ಅಂದರೆ ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾಗೋದ್ರಿಂದ. ಸತೋಪ್ರಧಾನ ಅವಸ್ಥಾ ಅಂತಂದರೆ ಯಾವತ್ತಿಗೂ ಈ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ, ನಾನು ದೇಹ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ನಾನು ಭಾರವಾದ ದಪ್ಪನೆಯ ಬೆಳ್ಳನೆಯ ಕಪ್ಪಗಾದಂತಹ ಅಥವಾ ಸ್ಮಾರ್ಟ್ ಆಗಿರುವಂತಹ ಈ ದೇಹ ನಾನಲ್ಲ. ನಾನು ಸದಾ ಸುಂದರ, ಸದಾ ಅವಿನಾಶಿ, ಸದಾ ಭರ್ಪೂರಾಗಿರುವಂತಹ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯವನ್ನು ಈ ಮನಸ್ಸಿಗೆ. ಯಾಕಂದರೆ ನಾನು ಅಹಿಂಸಕ ಆಗಬೇಕು, ಇದು ರಾಂಗ್ ಡೆಫಿನಿಷನ್. ಆಗಬೇಕು, ನಾ ಅಹಿಂಸಕ್ಕಿದ್ದೀನಿ, ನಾ ಮೂಲ ನಿರಾಕಾರ ಆತ್ಮ ಅಹಿಂಸಕ್ಕಿದ್ದೀನಿ. ಹಿಂಸಕ್ ಯಾರಾಗಿದ್ದಾರ? ಹಿಂಸಾ ಯಾರು ಮಾಡ್ತಾ ಇದ್ದಾರ? ಮೂಲ ಆತ್ಮನಿಂದ ಅಗಲಿ ರಾವಣನ ಸಂಘದಲ್ಲಿ ಹೋಗಿರುವಂತಹ ಈ ಮನಸ್ಸೇನಿದೆಯಲ್ಲ ಇದು ಹಿಂಸಕ್ಕಾಗಿದೆ. ಇದು ರಾವಣ ಆ ರೀತಿ ಟ್ರೈನಿಂಗ್ ಕೊಟ್ಟು ಮೈಂಡ್ಸೆಟ್ ಹಂಗೆ ಮಾಡಿಬಿಟ್ಟಿದ್ದಾನ. ತನಗೂ ಪಾಪ ಅನ್ನೋದು, ಪಾಪ ನನ್ನ ಜೀವನನೇ ಕೆಟ್ಟು ಹೋಯ್ತು ಅಂತ, ಅಥವಾ ಬೇರೆಯವರನ್ನು ನೋಡಿ ಪಾಪ ಅನ್ನೋದು, ವಿಚಾರ ಅನ್ನೋದು, ಈ ಥರ ರಾವಣನ ಪ್ರೋಗ್ರಾಮಿಂಗ್ ಇದು. ಅಂದಮೇಲೆ ಬಾಬಾ ಹೇಳ್ತಾರ, ರಾವಣನ ಪ್ರೋಗ್ರಾಮಿಂಗ್ ಏನು ಮೈಂಡ್ ಸೆಟ್ ಒಳಗೆ ಫಿಟ್ ಆಗಿಬಿಟ್ಟಿದೆ, ಅದು ಆ ಸಾಫ್ಟ್ವೇರ್ ಚೇಂಜ್ ಮಾಡಿರಿ. ಹೇಗೆ ಚೇಂಜ್ ಮಾಡೋದು? ಈ ರೀತಿ ಪದೇ ಪದೇ ಸ್ಮೃತಿ ಕೊಡಿಸ್ತಾ ಏನಂತ, ನಾನು ಅವಿನಾಶಿ ನಿರಾಕಾರ ಆತ್ಮ ಇದ್ದೀನಿ, ಸಾಕಾರ ದೇಹ ನಾನಲ್ಲ. ಅವಿನಾಶಿ ಇದ್ದೀನಿ, ವಿನಾಶ ಆಗುವ ದೇಹ ನಾನಲ್ಲ. ಇದು ನನ್ನ ಸತ್ಯ ಅಲ್ಲ, ಇದು ರಿಯಲ್ ಅಲ್ಲ. ನಾ ಆತ್ಮ ಸದಾ ನಿರೋಗಿ ಇದ್ದೀನಿ, ಅನ್ಟಚ್ಡ್ ಇದ್ದೀನಿ, ನನಗೆ ಯಾರೂ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೋಗ, ಈ ಪೇನ್ ಇದು ನಾನಲ್ಲ. ನನಗೆ ಸಿಕ್ಕ ಪಾತ್ರದಲ್ಲಿ ಅನುಭೂತಿಗಾಗಿ ಇದು ಇದೆ. ನನ್ನ ಹತ್ರ ಏನಾದ್ರೂ ವಸ್ತುಗಳ ಕೊರತೆ ಇದೆ ಪಾತ್ರದೊಳಗತ್ತಂದ್ರೆ, ಪಾತ್ರದಲ್ಲಿ ವಸ್ತುಗಳ ಕೊರತೆ ಇರ್ಬೋದು, ಪಾತ್ರದಲ್ಲಿ ಏನೋ ಏರುಪೇರುಗಳಿರ್ಬೋದು, ಆದರೆ ನಾ ಆತ್ಮ ಸ್ಥಿರ ಇದ್ದೀನಿ. ನಾ ಆತ್ಮ ಪಾತ್ರದಿಂದ ಡಿಟ್ಯಾಚ್ ಇದ್ದೀನಿ.
ಹೀಗೆ ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲಿ ನನಗೆ ನಾನು ರೋಲಿಂದ ಆತ್ಮ ಸೋಲ್ ಎರಡನ್ನೂ ಬೇರೆ ಮಾಡಿ ಎರಡರ ಅಂತರ, ಎರಡರ ವ್ಯತ್ಯಾಸ, ಎರಡರ ಏನು ರೋಲ್ನ ಏನು ಕ್ವಾಲಿಟೀಸ್ ಅದಾವ, ಕ್ವಾಲಿಟೀಸ್ ಅಂತಂದ್ರೆ ರೋಲ್ನ ಏನು ವಿಶೇಷತೆಗಳದಾವ, ಸೋಲ್ನ ಏನು ರಿಯಾಲಿಟಿ ಅದ, ಇದನ್ನು ಪದೇ ಪದೇ ಮನಸ್ಸಿಗೆ ಸ್ಮೃತಿ ಕೊಡಿಸಿದಾಗ ಮನಸ್ಸು ಈ ಹಿಂಸಾತ್ಮಕ ಮನೋಭಾವದಿಂದ ಮೈಂಡ್ಸೆಟ್ಟಿಂದ ಹೊರಗೆ ಬರ್ತದ. ಆವಾಗ ನಾವು ಸದಾ ಇದೇ ಪ್ರಪಂಚದಲ್ಲಿ ಇದೇ ಈ ದುಃಖದ ಜಗತ್ತಿನಲ್ಲಿದ್ದು ಕೂಡ ಸದಾ ದುಃಖ ಮುಕ್ತ, ಶಾಂತ, ಸುಖಿ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಸಾಧ್ಯವಿದೆ. ಆವಾಗ ನಾವು ಡಬಲ್ ಅಹಿಂಸಕರಾಗೋದಕ್ಕೆ ಸಾಧ್ಯವಿದೆ. ಈ ಡಬಲ್ ಅಹಿಂಸಕ ಸ್ಥಿತಿಯಿಂದ ಮಾತ್ರ ನಾವು ಸದಾ ನಮ್ಮ ಒಂದು ಸತ್ಯುಗಿ ಸಂಪನ್ನತೆಯ ಸಂಪೂರ್ಣತೆಯ ಅನುಭವ ಮಾಡೋದಕ್ಕೆ, ಸತ್ಯುಗದ ಶ್ರೇಷ್ಠ ಪದವಿಯ ಒಂದು ಅನುಭೂತಿಯನ್ನು, ಅವಸ್ಥೆಯನ್ನು ಇದೇ ಸಂಗಮ ಯುಗದಲ್ಲಿ ಇದೇ ಕ್ಷಣದಲ್ಲಿ ನಾವು ಅನುಭವ ಮಾಡೋಕ್ಕೆ ಸಾಧ್ಯವಿದೆ. ಓಂ ಶಾಂತಿ.